ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಇವತ್ತಿನ ಬ್ಲಾಗ್ಗೂ ಕೂಡ ಸ್ವಾಗತ. ನಾನು ಬೆಳಗ್ಗೆ ಎದ್ದು ಪೂಜೆ ಎಲ್ಲನೂ ಮುಗಿಸಿ ಕೂಡ ದೇವಸ್ಥಾನಕ್ಕೆ ಹೋಗಿದ್ದು ಬಂದೆ. ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಮ್ಮೂರಿನ ಕಂಪನ್ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನ ಮಹೋತ್ಸವ ಇತ್ತು. ಅದನ್ನು ಇವತ್ತು ಅಟೆಂಡ್ ಮಾಡಬೇಕಾಗಿತ್ತು. ತುಂಬ ಜನ ಇರ್ತಾರೆ ಅಲ್ಲಿ ಅಂದ್ಕೊಂಡು ಹೋಗಿದ್ದೆ ನಾನು. ಅಷ್ಟೇ ಜನ ಕೂಡ ಅಲ್ಲಿದ್ದರು. ಮೊದಲಿಗೆ ನಾವು ಎಲ್ಲ ಪ್ರಿಪೇರ್ ಆಗಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಫ್ರೀ ಮಾಡಿಕೊಂಡು ಟೈಮ್ನ ಮಧ್ಯಾಹ್ನ 3 ಗಂಟೆ ಆಗೋಯಿತು. ನಾವು ಬೇರೆ ಮನೆಗೆ ಶಿಫ್ಟ್ ಆಗ್ತಾಯಿದ್ದೀವಿ, ನಮ್ಮ ಬಾಡಿಗೆ ಮನೆ ಬಿಟ್ಟು ಬೇರೆ ಮನೆಗೆ. ಅದರಿಂದಾಗಿ ಹೊಸ ಮನೆಗೆ ಹೋಗಬೇಕಲ್ಲ, ನಾಳಿದ್ದು ಬುಧವಾರ. ಅದಕ್ಕೋಸ್ಕರ ಮನೆ ಕ್ಲೀನ್ ಮಾಡ್ತಾಯಿದ್ವಿ. ಬೆಳಗ್ಗೆಯಿಂದ ಸಾಯಂಕಾಲ ಮಧ್ಯಾಹ್ನ ತನಕ ಟೈಮ್ ಆಗಿಬಿಡ್ತು. ಅದರಿಂದ ಸಾಯಂಕಾಲ ಆಗಿಬಿಟ್ರೇನು ಪ್ರಸಾದ ಎಲ್ಲ ಖಾಲಿ ಆಗಿಬಿಡುತ್ತೆ ಮತ್ತು ಸ್ವಾಮಿ ದರ್ಶನವೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಚಕ್ಕಂತ ರೆಡಿಯಾಗಿ 2:02ವರೆಗೆಲ್ಲ ಮನೆ ಬಿಟ್ಟು ಹೊರಟ್ವಿ. ಬೇರೆ ವೆಹಿಕಲ್ ಎಲ್ಲ ಕಾಯ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಸ್ವಂತ ನಮ್ಮ ಅಪ್ಪಂದೇ ಗಾಡಿ ಇತ್ತು. ನಮ್ಮ ಅಪ್ಪನ ಗಾಡೀಲಿ ಎಲ್ಲರೂ ಹೊತ್ಕೊಂಡ್ವಿ. ನಾನು, ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮಪ್ಪ 4 ಜನ, ಜಾಸ್ತಿ ಯಾರೂ ಇರಲಿಲ್ಲ. ಎಲ್ಲ ಹೋದ್ವಿ ಪಟ ಅಂತ ರೆಡಿಯಾಗಿ. ಮತ್ತು ಆಟೋದಲ್ಲಿ ಹೊರಟಿ ದಾರಿಯುದ್ದಕ್ಕೂ ವೀಡಿಯೋ ಮಾಡ್ಕೊಳ್ತಾ ಹೋದೆ. ಬ್ಲಾಗ್ ಇವತ್ತೇನು ಹಳ್ಳಿಗಳಲ್ಲೂ ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ಕಾರ್ತಿಕ ಮಾಸ ಅಂದರೆ ತುಂಬ ವಿಶೇಷ. ಯಾಕೆ ಅಂತ ಹೇಳಿದ್ರೆ ಈ ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ ಶುಕ್ರವಾರ ಕೂಡ ಪರ ಮಾಡ್ತಾರೆ. ಪರ ಅಂತ ಹೇಳಿದ್ರೆ ಜಾಸ್ತಿ ಅಡುಗೆ ಮಾಡಿ ಅನ್ನ ದಾಸೋಹ ಮಾಡ್ತಾರೆ. ವಿಶೇಷವಾಗಿ ಮನೆ ದೇವರು ಒಕ್ಕಲುಗಳಿದ್ದವರೆಲ್ಲ ಬೆಂಗಳೂರು, ಮೈಸೂರು, ಬೇರೆ ಬೇರೆ ದೂರದ ಸಿಟಿಗಳಿಗೆಲ್ಲ ಹೋಗಿರ್ತಾರೆ. ಅವರೆಲ್ಲ ಇವತ್ತಿನ ದಿನಗಳಿಗೆ ತಮ್ಮ ಹಳ್ಳಿಗಳಿಗೆ ಹಿಂದಿರುಗಿ ಸ್ವಾಮಿಯ ಸೇವೆ ಮಾಡಿ ಅನ್ನದಾನ ಮಾಡಿಸ್ತಾರೆ ಮತ್ತು ಅವ್ರ ಕೈಲಾದಷ್ಟು ದೇವರಿಗೆ ಸೇವೆ ಮಾಡ್ತಾರೆ. ಮತ್ತು ಈ ಕಾರ್ತಿಕ ಮಾಸದಲ್ಲಿ ಏನಪ್ಪ ತುಂಬ ಶಕ್ತಿ ಇದೆ ಅಂತ ಹೇಳಿದರೆ, ಕಾರ್ತಿಕ ಮಾಸದ ಮಹಾತ್ಮೆಯನ್ನು ಎಲ್ಲರೂ ಕೂಡ ಆದರೆ ಒಂದು ಸತಿ ಓದಿ. ನನಗೆ ಇಲ್ಲಾಂದರೆ ನೀವು ಓದೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದರದ್ದೊಂದು ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಬೇಕಿದ್ದರೆ ನಾನು ನೆಕ್ಸ್ಟು ನಿಮಗೆ ಕಾರ್ತಿಕ ಮಾಸದ ಮಹಾತ್ಮವನ್ನು ಕಂಪ್ಲೀಟ್ ವೀಡಿಯೋ ಮಾಡಿ ಹಾಕ್ಕೊಡ್ತೀನಿ. ಯಾಕೆ ಅಂತ ಹೇಳಿದರೆ ನಾನು ಕೂಡ ಕಾರ್ತಿಕ ಮಾಸದ ಮಹಾತ್ಮೆಯನ್ನು ಓದಲಿಕ್ಕೆ ಶುರು ಮಾಡಿದ್ದೀನಿ. ಯಾವ ರೀತಿ ಅಂತ ಹೇಳಿದರೆ, ಕಾರ್ತಿಕ ಮಾಸದ ಮಹಾತ್ಮೆಯನ್ನು 31 ಅಧ್ಯಾಯವಾಗಿ ವಿಂಗಡಿಸಲಾಗಿದೆ. ಈ 31 ಅಧ್ಯಾಯದಲ್ಲಿಯೂ ಕೂಡ ತುಳಸಿಯ ಮಹಾತ್ಮೆ, ಶ್ರೀಹರಿಯ ಮಹಾತ್ಮೆ ಮತ್ತು ಪರಮಾತ್ಮ ಪರಮೇಶ್ವರನ ಮಹಾತ್ಮೆ, ಅಖಂಡ ದೀಪಾರಾಧನೆ ಅಥವಾ ದೀಪಾರಾಧನೆ ಕಾರ್ತಿಕ ಮಾಸದಲ್ಲಿ, ಕಾರ್ತಿಕ ಸ್ನಾನ, ಇದರಿಂದ ವೈಕುಂಠನೇ ಪ್ರಾಪ್ತಿಯಾಗುತ್ತೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಕಾರ್ತಿಕ ಮಾಸದಲ್ಲಿ ವರ್ಣನೆ ಮಾಡಿದ್ದಾರೆ. ಇದರಲ್ಲಿ ತುಂಬ ಕಥೆಗಳೆಲ್ಲ ಬರ್ತವೆ. ಇದನ್ನೆಲ್ಲ ನಿಮಗೆ ಕೇಳಬೇಕು ಅನ್ನೋ ಆಸೆ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಕಾರ್ತಿಕ ಮಾಸ ಮಹಾತ್ಮೆಯನ್ನು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಕೊಡ್ತೀನಿ. ಒಂದು ವೀಡಿಯೋದಲ್ಲಿ ಆಗಿಲ್ಲ ಅಂತ ಹೇಳಿದ್ರು ಒಂದು 3-4 ವೀಡಿಯೋದಲ್ಲಿ ನಾನು ನಿಮಗೆ ಪಾರ್ಟ್ 1, ಪಾರ್ಟ್ 2 ಅಂತ ಹೇಳಿ ಎಲ್ಲ ಅಧ್ಯಾಯಗಳು ಮತ್ತು ಪೂರ್ವ ಪೀಠಿಕೆಯನ್ನು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಮತ್ತು ನನಗೆ ನೀವು ಸಪೋರ್ಟ್ ಮಾಡ್ತಾ ಹೋಗಿ ಅಂತ ಹೇಳಿ ಬಂದ್ವಿ ದೇವಸ್ಥಾನದ ಹತ್ರಕ್ಕೆ. ಸ್ವಾಮಿ ಮಾದಪ್ಪ ಕಾಪಾಡಪ್ಪ ಅಂತ ಹೇಳ್ತೀನಿ. ನಾನು, ನಮ್ಮ ಅಜ್ಜಿ, ನಮ್ಮಮ್ಮ ಎಲ್ಲ ಸೇರಿ ಧೂಪ ಹಾಕಿದ್ವಿ. ಧೂಪ ಹಾಕಿ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾಯಿದ್ವಿ. ಮತ್ತು ಸರಿ ಅಂತ ಹೇಳಿ ಎಂಟ್ರಿ ಆದ್ವಿ ದೇವಸ್ಥಾನದ ಒಳಗಡೆ. ಅಷ್ಟೊಂದೇನು ರಶ್ ಇರಲಿಲ್ಲ ಸ್ವಾಮಿ ದರ್ಶನಕ್ಕೆ. ಯಾಕಂದರೆ ನಾವು ಲೇಟಾಗಿ ಹೋಗಿದ್ವಲ್ಲ, ಹೋಗೋ ತನಕನೇ 2:45-3 ಗಂಟೆ ಹತ್ತಿರ ಆಗೋಗಿತ್ತು. ಎಲ್ಲ ಜನಗಳು ಕೂಡ ಕಡಿಮೆ ಆಗೋಗಿದ್ರು. ಅದರಿಂದಾಗಿ ಜನ ರಶ್ ಇರಲಿಲ್ಲ. ನಿಧಾನಕ್ಕೆ ಸ್ವಾಮಿನ ಒಂದು 10-15 ನಿಮಿಷ ನಿಂತು ನೋಡಿದ್ವಿ. ಒಳಗಡೆ ನೋಡಿ ಎಷ್ಟೊಂದು ಸುಂದರವಾಗಿದ್ದು. ಈಗಷ್ಟೇ ಜೀರ್ಣೋದ್ಧಾರ ಆಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿದ್ರು ಮತ್ತು ಕುಂಭಾಭಿಷೇಕ ಕೂಡ ಮಾಡಿಸಿದ್ರು ಈ ದೇವಸ್ಥಾನದಲ್ಲಿ. ಅವ್ರ ಪರ್ಮಿಷನ್ ತೊಗೊಂಡು ಮತ್ತು ಗರ್ಭಗುಡಿದು ಫೋಟೋ ತೆಗಿಯೋಕ್ಕೆ ಕೆಲವು ಕಡೆ ಬಿಡಲ್ಲ. ಅವ್ರ ಅನುಮತಿ ತೊಗೊಂಡು ಎಲ್ರಿಗೂ ದರ್ಶನ ಮಾಡೋ ಉದ್ದೇಶಕ್ಕೋಸ್ಕರ ನಾನು ಸ್ವಾಮಿಯವ್ರ ಗರ್ಭಗುಡಿನ ಸಣ್ಣದಾಗಿ ವೀಡಿಯೋ ಮಾಡಿಕೊಂಡೆ ಮತ್ತು ಒಂದಷ್ಟು ಫೋಟೋಗಳನ್ನು ತೊಗೊಂಡೆ. ಫೋಟೋ ತಗೊಂಡು ಸರಿ ಅಂತ ಹೇಳಿ ನಾನು ಕೂಡ ನಿಂತು ಧ್ಯಾನ ಮಾಡಿ ಸ್ವಾಮಿನ ಕೈ ಮುಗಿದೆ. ತೀರ್ಥ ಪ್ರಸಾದ ಇಸ್ಕೊಂಡೆ, ಹೂ ತಗೊಂಡೆ. ಸ್ವಾಮಿ ಮಾದಪ್ಪ 77 ಮಲೆ ಒಡೆಯ, ಆನಮಲೆ ಜೇನುಮಲೆ ಗುಂಜುಮಲೆ ಗುರುಗಂಜಮಲೆ ಮಾದಪ್ಪ ಕಾಪಾಡಪ್ಪ ನನ್ನಪ್ಪ, ನಿನ್ನ ಪಾದಕ್ಕೊಂದು ಗೆ ಕಣಪ್ಪ ಅಂತ ಹೇಳ್ತಾ ಎಲ್ಲ ಮುಗಿಸ್ಕೊಂಡು ಊಟದ ಕಡೆ ಹೊರಟ್ವಿ. ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಇವತ್ತಿನ ಊಟದ ರೆಸಿಪಿನ ನಿಮಗೂ ಕೂಡ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಸ್ವಾಮಿ ಪ್ರಸಾದ ಯಾವ ರೀತಿ ಇತ್ತು ಅಂದರೆ ಅಮೃತಕ್ಕೂ ಕೂಡ ಸಮವಾದಂತಹ ರುಚಿ ಕೊಡ್ತಾಯಿತ್ತು ಸ್ವಾಮಿ ಪ್ರಸಾದ. ನೀವೇನು ನೋಡ್ತಾ ಇದ್ದೀರಾ, ಇದು ಕಂಪನ್ ಮಲೆ ಮಹದೇಶ್ವರ ಸ್ವಾಮಿಯ ದೇವಸ್ಥಾನದ ಹೊರಾಂಗಣ ಪೂರ್ತಿ ಶುದ್ಧವಾಗಿ ಮಾಡಿದರು. ಯಾಕಂದರೆ ಅನ್ನದಾನ ಇತ್ತಲ್ಲ, ಎಲ್ಲರೂ ಕೂಡ ಬಂದವ್ರಿಗೆ ಕಾಲಿಗೆ ಮುಳ್ಳೆಲ್ಲ ಚುಚ್ಚಬಾರ್ದು ಅಂತ ಕ್ಲೀನ್ ಮಾಡಿಸಿದ್ರು. ಊಟಕ್ಕೂ ಕೂಡ ತುಂಬ ಜನ ಬಂದಿದ್ದರು. ಕ್ಯೂ ಎಲ್ಲ ಇತ್ತು. ನಾವು ಹೋದಾಗ ತುಂಬ ರಶ್ ಇರಲಿಲ್ಲ, ಬಟ್ ರಶ್ ಇತ್ತು. ಆದ್ರೂ ಕೂಡ ನಮಗೆ ಊಟ ಮಾಡುವಾಗ ಸ್ವಲ್ಪ ರಶ್ ಫೀಲ್ ಆಯಿತು. ರಶ್ ಫೀಲ್ ಆಗಿರೋದ್ರಿಂದ ನಾವು ಸ್ವಲ್ಪ ಹೊತ್ತು ನಿಂತಿದ್ವಿ, ಊಟ ಮಾಡಿದ್ವಿ. ಅಲ್ಲಿ ಏನೇನು ಅಡುಗೆ ಮಾಡಿಸಿದ್ರು ಅಂತ ಹೇಳಿದ್ರೆ ಪಾಯಸ, ಅಲಸಂದೆ ಹುಳಿ, ಆಮೇಲೆ ಹುಳ್ಳಿ ಒಗ್ಗರಣೆ ಮಾಡಿಕೊಟ್ಟಿದ್ರು, ಹುಳ್ಳಿ ಬಸ್ಸಾರು, ರೈಸು, ಮಜ್ಜಿಗೆ ಇಷ್ಟನ್ನು ಕೂಡ ಮಾಡಿಸಿದ್ರು ಅಂತ ಹೇಳಿ ಹೊಟ್ಟೆ ತುಂಬ ಸರಿಯಾಗಿ ತಿಂದ್ವಿ. ನಿಮಗೆ ಗೊತ್ತಲ್ಲ, ನಾವು ಮಾದಪ್ಪನ ಪ್ರಸಾದ ಅಂದ್ರೆ ಬಿಡ್ತೀವ, ತಿನ್ನೋದೇ ಜಾಸ್ತಿ. ಅದರಂತೂ ಮಾದಪ್ಪನ ಪ್ರಸಾದ ಅಂದ್ರಂತೂ ಬಿಡ್ತೀವ. ಮಾಡ್ಕೊಂಡು ಕೈ ತೊಳ್ಕೊಂಡು ಬಂದು ಅಲ್ಲೊಂದಷ್ಟು ಪಸರ ಹಾಕಿದ್ರು. ಅದನ್ನೆಲ್ಲ ಏನಾದ್ರು ಪರ್ಚೇಸ್ ಮಾಡೋಣ ಅಂತ ಹೋದಲ್ಲಿ ನನಗೆ ಯೂಸ್ ಆಗೋಂಥದ್ದು ಏನೂ ಇರಲಿಲ್ಲ. ಅದಕ್ಕೆ ನಾನು ಏನೂ ಪರ್ಚೇಸ್ ಮಾಡಲಿಲ್ಲ, ಬಂದ್ಬಿಟ್ಟೆ. ಬಟ್ ಪರ್ಚೇಸ್ ಮಾಡಬೇಕಾಗಿತ್ತು. ಎಲ್ಲರೂ ಹೋದಾಗ ಹೊರಗಡೆ ನಾವು ಆ ದಿನದ ನೆನಪಕ್ಕಾಗಿ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.